ನಮಸ್ಕಾರ. ಇವತ್ತು ನಮ್ಮ ಮುಂದಿರುವ ಈ ಸೈನ್ಸ್ ಪುಸ್ತಕಗಳು ಮತ್ತೆ ರಿಸರ್ಚ್ ನೋಟ್ಸ್ ನೋಡಿದ್ರೆ ಖಂಡಿತ ಒಂದು ದೊಡ್ಡ ರಹಸ್ಯ ಭೇದಿಸೋ ಸಮಯ ಬಂದಿದೆ ಅಂತಾನೆ ಹೇಳ್ಬೋದು. ಹೌದು, ನಮ್ಮ ಪುಟ್ಟ ವಿಜ್ಞಾನಿಗಳಿಗೆ ಅಂದ್ರೆ ನಮ್ಮ ಲಿಟಲ್ ಸೈಂಟಿಸ್ಟ್ಗಾಗಿ ಇವತ್ತಿನ ಈ ಡೀಪ್ ಡೈವ್ ನಮ್ಮ ಸುತ್ತಮುತ್ತ ಇರೋ ಪ್ರತಿಯೊಂದು ವಸ್ತು ಅಂದ್ರೆ ಆಟಿಕೆಗಳು, ನಾವು ಕೂರುವ ಕುರ್ಚಿ, ನಾವು ಉಸಿರಾಡುವ ಗಾಳಿ ಇವೆಲ್ಲ ಎಕ್ಸಾಕ್ಟ್ಲಿ ಇವೆಲ್ಲ ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಡಿಟೆಕ್ಟಿವ್ಗಳ ತರ ಕಂಡುಹಿಡಿಯೋದೇ ನಮ್ಮ ಇಂದಿನ ಮಿಷನ್. ಈಗ ಈ ಕುರ್ಚಿ ಮತ್ತೆ ನಾನು ಹಾಕೊಂಡಿರೋ ಶರ್ಟ್ ಅವೆರಡರ ನಡುವೆ ವ್ಯತ್ಯಾಸ ಏನಿದೆ ಅಂತ ಅಲ್ವಾ? ಹೌದು, ಅದನ್ನೇ ಅರ್ಥ ಮಾಡ್ಕೋಬೇಕು. ಮೊದಲನೇದಾಗಿ ಒಂದು ವಸ್ತು ಅಂದ್ರೆ ಆಬ್ಜೆಕ್ಟ್ ಮತ್ತೆ ಅದು ಮಾಡಲ್ಪಟ್ಟಿರುವ ಮೂಲ ವಸ್ತು ಅಂದ್ರೆ ಮಟೀರಿಯಲ್, ಇವೆರಡರ ನಡುವಿನ ವ್ಯತ್ಯಾಸ ತಿಳಿಯೋದು ತುಂಬಾ ಮುಖ್ಯ. ಅಂದ್ರೆ ಈಗ ನಾವು ಊಟ ಮಾಡೋ ಚಮಚ ಒಂದು ಆಬ್ಜೆಕ್ಟ್ ಆದ್ರೆ ಅದು ಮಾಡಿರೋ ಮೆಟಲ್ ಒಂದು ಮಟೀರಿಯಲ್, ಹೌದಾ? ನಿಖರವಾದ ಉದಾಹರಣೆ. ಹಾಗೇನೆ ಓದುವ ಪುಸ್ತಕ ಆಬ್ಜೆಕ್ಟ್ ಆದ್ರೆ ಪೇಪರ್ ಅದರ ಮಟೀರಿಯಲ್. ಓ, ಈಗ ಅರ್ಥ ಆಯ್ತು. ಆದ್ರೆ ಈ ಮಟೀರಿಯಲ್ಸ್ ಎಲ್ಲಿಂದ ಬರುತ್ತೆ? ಕೆಲವು ನಮಗೆ ನ್ಯಾಚುರಲ್ ರಿಸೋರ್ಸಸ್ ಇಂದ ಸಿಗುತ್ತೆ. ಅಂದ್ರೆ ಮರಗಳಿಂದ ವುಡ್ ಮತ್ತೆ ಭೂಮಿಯ ಆಳದ ಕಲ್ಲುಗಳಿಂದ ಮೆಟಲ್ಸ್ ಸಿಗುತ್ತೆ. ಹಾಗೆ ಹತ್ತಿ ಗಿಡದಿಂದ ಕ್ಲಾತ್ ಸಿಗುತ್ತಲ್ವಾ? ಹೌದು. ಆದ್ರೆ ಇನ್ನು ಕೆಲವು ಆರ್ಟಿಫಿಷಿಯಲ್, ಅಂದ್ರೆ ಮನುಷ್ಯರು ಫ್ಯಾಕ್ಟರಿಗಳಲ್ಲಿ ಮಾಡೋ ಪ್ಲಾಸ್ಟಿಕ್ ತರಹದ ವಸ್ತುಗಳು. ಒಂದ್ ನಿಮಿಷ, ನಮ್ಮ ಸೈನ್ಸ್ ನೋಟ್ಸ್ನಲ್ಲಿ ಓದಿದ ಒಂದು ವಿಷಯ ನನಗೆ ಸರಿಯಾಗಿ ಅರ್ಥ ಆಗ್ಲಿಲ್ಲ. ಬೀಚ್ನಲ್ಲಿ ಸಿಗೋ ಮರಳಿಂದ ಗ್ಲಾಸ್ ಮಾಡ್ತಾರೆ ಅಂತ ಇದೆ. ಹೌದು, ಮಾಡ್ತಾರೆ. ಆದ್ರೆ ಆ ಮರಳು ಹೇಗೆ ಪಾರದರ್ಶಕವಾದ ಅಂದ್ರೆ ಕ್ಲಿಯರ್ ಆದ ಗ್ಲಾಸ್ ಆಗತ್ತೆ? ಇದೇನು ಮ್ಯಾಜಿಕಾ? ಮ್ಯಾಜಿಕ್ ಅಲ್ಲ, ಇದು ವಿಜ್ಞಾನ. ಮರಳನ್ನ ಫ್ಯಾಕ್ಟರಿಗಳಲ್ಲಿ ಸಿಕ್ಕಾಪಟ್ಟೆ ಬಿಸಿ ಮಾಡಿದಾಗ ಅದರೊಳಗಿನ ಸಣ್ಣ ಸಣ್ಣ ಕಣಗಳು ಕರಗಿ ತಮ್ಮ ರಚನೆನ ಬದಲಾಯಿಸ್ಕೊಳ್ತವೆ. ಓ, ಅಂದ್ರೆ ಕರಗಿದ ಮರಳು ತಣ್ಣಗಾದಾಗ? ತಣ್ಣಗಾದಾಗ ಕಣಗಳು ಬೆಳಕು ಸುಲಭವಾಗಿ ಹಾದು ಹೋಗುವಂತೆ ಹೊಸ ರೀತಿಯಲ್ಲಿ ಜೋಡಣೆ ಆಗ್ತವೆ. ಅದೇ ಗ್ಲಾಸ್. ಅದ್ಭುತ. ಅಂದ್ರೆ ಮಕ್ಕಳು ಮರಳಿನ ಗೂಡು ಕಟ್ಟುವಾಗ ಅವರು ಪರೋಕ್ಷವಾಗಿ ಭವಿಷ್ಯದ ಗ್ಲಾಸ್ ಜೊತೆ ಆಟ ಆಡ್ತಿದ್ದಾರೆ ಅಂತಾಯ್ತು. ಖಂಡಿತ. ಈ ರೀತಿ ಬೇರೆ ಬೇರೆ ಮಟೀರಿಯಲ್ಸ್ ಒಳಗಿನ ಕಣಗಳ ಜೋಡಣೆ ಬೇರೆ ಬೇರೆ ಆಗಿರೋದ್ರಿಂದ ಪ್ರತಿಯೊಂದಕ್ಕೂ ತನ್ನದೇ ಆದ ಪ್ರಾಪರ್ಟೀಸ್ ಇರುತ್ತೆ. ಅಂದ್ರೆ ಗುಣಗಳು. ಓ, ಅದಕ್ಕೆ ಕಲ್ಲು ತುಂಬಾ ಹಾರ್ಡ್ ಆಗಿರುತ್ತೆ, ಆದ್ರೆ ಟೆಡ್ಡಿ ಬೇರ್ ಸಾಫ್ಟ್ ಆಗಿರುತ್ತೆ ಅಲ್ವಾ? ಸರಿಯಾಗಿ ಹೇಳ್ರಿ. ಹಾಗೇನೆ ಸ್ಕೇಲ್ ರಿಜಿಡ್ ಆಗಿರುತ್ತೆ, ಆದ್ರೆ ಪೈಪ್ ಫ್ಲೆಕ್ಸಿಬಲ್ ಆಗಿರುತ್ತೆ. ಕಿಟಕಿ ಗಾಜು ಸ್ಮೂತ್ ಆಗಿದ್ರೆ ಮರದ ತೊಗಟೆ ರಫ್ ಆಗಿರುತ್ತೆ. ಮತ್ತೆ ಚಿನ್ನ ಶೈನಿ ಆಗಿದ್ರೆ ರಟ್ಟಿನ ಪೆಟ್ಟಿಗೆ ಡಲ್ ಆಗಿರುತ್ತೆ. ಎಕ್ಸಾಕ್ಟ್ಲಿ. ಈಗ ಬೆಳಕಿನ ಕಣ್ಣಾಮುಚ್ಚಾಲೆ ಹಾಕದ ಬಗ್ಗೆ ನೋಡೋಣ. ನಾವಾಗ್ಲೇ ಗ್ಲಾಸ್ ಬಗ್ಗೆ ಮಾತ್ನಾಡಿದ್ವಿ. ಗ್ಲಾಸ್ ಮೂಲಕ ಬೆಳಕು ಯಾವುದೇ ಅಡೆತಡೆ ಇಲ್ಲದೆ ಹಾದೋಗುತ್ತೆ. ಇದನ್ನೇ ಟ್ರಾನ್ಸ್ಪ್ಯಾರೆಂಟ್ ಎನ್ನುತ್ತಾರೆ. ಆದ್ರೆ ಮರದ ಬಾಗಿಲಿಗೆ ಬೆಳಕು ಬಿದ್ರೆ ಅದು ಅಲ್ಲೇ ನಿಂತುಬಿಡುತ್ತೆ. ಅದೇ ಒಪೇಕ್ ಅಲ್ವಾ? ಹೌದು. ಮತ್ತೆ ಬಿಳಿ ಬಟ್ಟೆ ಅಥವಾ ಬಟರ್ ಪೇಪರ್ ಮೂಲಕ ನೋಡಿದ್ರೆ ಸ್ವಲ್ಪ ಮಸುಕಾಗಿ ಕಾಣುತ್ತೆ. ಅದನ್ನ ಟ್ರಾನ್ಸ್ಲೂಸೆಂಟ್ ಅನ್ನೋತಾನೆ. ಈ ಪ್ರಾಪರ್ಟೀಸ್ ಆಧಾರದ ಮೇಲೆಯೇ ನಾವು ಸರಿಯಾದ ವಸ್ತುವನ್ನ ಆರಿಸ್ತೀವಿ. ಇದಕ್ಕೆ ಸೂಟಬಿಲಿಟಿ ಅಂತಾರೆ. ಅಡಿಗೆ ಪಾತ್ರೆಗಳನ್ನ ಮೆಟಲ್ನಿಂದ ಮಾಡ್ತಾರೆ. ಯಾಕಂದ್ರೆ ಅದು ಬಿಸಿಗೆ ಕರಗಲ್ಲ. ಆದರೆ ಕೈ ಸುಡಬಾರ್ದು ಅಂತ ಹಿಡಿಕೆಗೆ ಪ್ಲಾಸ್ಟಿಕ್ ಅಥವಾ ಮರ ಬಳಸ್ತಾರೆ. ಕರೆಕ್ಟ್. ಹೌದಲ್ವಾ? ಅದಕ್ಕೆ ನಾವು ಗ್ಲಾಸ್ನಿಂದ ಮಾಡಿದ ಶೂಗಳನ್ನ ಧರಿಸೋದಿಲ್ಲ, ಯಾಕಂದ್ರೆ ಅವು ಬೇಗ ಒಡೆದೋಗ್ತವೆ. ಹೌದು. ಈಗ ಇನ್ನೊಂದು ಹೆಜ್ಜೆ ಮುಂದೆ ಹೋಗೋಣ. ಕೇವಲ ವಸ್ತುಗಳಲ್ಲ, ಇಡೀ ಬ್ರಹ್ಮಾಂಡದಲ್ಲಿರುವ ಎಲ್ಲವನ್ನೂ 3 ಸ್ಟೇಟ್ಸ್ ಆಫ್ ಮ್ಯಾಟರ್ ಆಗಿ ವಿಂಗಡಿಸ್ಬೋದು. ಆ 3 ಅಂದ್ರೆ ಸಾಲಿಡ್ ಮತ್ತೆ ಲಿಕ್ವಿಡ್ ಹಾಗೆ ಗ್ಯಾಸ್ ಅಲ್ವಾ? ಹೌದು. ಸಾಲಿಡ್ಗೆ ನಿರ್ದಿಷ್ಟ ಆಕಾರ ಇರುತ್ತೆ. ಅಂದ್ರೆ ಆಟದ ಬ್ಲಾಕ್ಸ್ನ ಬಟ್ಲ್ನಲ್ಲಿಟ್ರೂ ಬಾಕ್ಸ್ನಲ್ಲಿಟ್ರೂ ಅದರ ಆಕಾರ ಬದಲಾಗಲ್ಲ. ಹಾಗಾದ್ರೆ ಲಿಕ್ವಿಡ್ ಕತೆ ಏನು? ನಾನು ಮ್ಯಾಂಗೋ ಜ್ಯೂಸ್ನ ಚೌಕಾಕಾರದ ಡಬ್ಬಿಗೆ ಹಾಕಿದ್ರೆ ಆ ಲಿಕ್ವಿಡ್ ಕೂಡ ಚೌಕಾಕಾರ ಆಗ್ಬಿಡ್ತಾ? ಖಂಡಿತ. ಲಿಕ್ವಿಡ್ಗೆ ತನ್ನದೇ ಆಕಾರ ಇರಲ್ಲ, ಅದು ಹಾಕಿದ ಪಾತ್ರೆಯ ಆಕಾರ ಪಡ್ಕೊಳ್ಳುತ್ತೆ. ಆಹಾ. ಇನ್ನು ಗ್ಯಾಸ್? ಅದು ಕಣ್ಣಿಗೆ ಕಾಣಿಸಲ್ಲ, ಆದ್ರೆ ಎಲ್ಲೆಡೆ ಇರುತ್ತೆ ಅಲ್ವಾ? ಬಲೂನ್ ತುಂಬುವ ಗಾಳಿ ತರ. ಎಕ್ಸಾಕ್ಟ್ಲಿ. ಒಟ್ನಲ್ಲಿ ಆಬ್ಜೆಕ್ಟ್ಸ್ ಮತ್ತೆ ಪ್ರಾಪರ್ಟೀಸ್ ಹಾಗೇನೆ ಸ್ಟೇಟ್ಸ್ ಆಫ್ ಮ್ಯಾಟರ್ ಬಗ್ಗೆ ನಮಗೆಲ್ಲ ತುಂಬಾನೇ ಹೊಸ ವಿಷಯಗಳು ಗೊತ್ತಾಯ್ತು. ಇಡೀ ಸಂಭಾಷಣೆ ತುಂಬಾ ಇಂಟರ್ನೆಟಿಂಗ್ ಆಗಿತ್ತು. ನಮ್ಮ ಪುಟ್ಟ ವಿಜ್ಞಾನಿಗಳು ಈಗ ಪ್ರಪಂಚನ ಹೊಸ ದೃಷ್ಟಿಯಿಂದ ನೋಡ್ತಾರೆ ಅಂತ ನಂಬಿದ್ದೀನಿ. ಹೌದು. ಮುಕ್ತಾಯ ಮಾಡುವ ಮುನ್ನ ಒಂದು ಸಣ್ಣ ಕುತೂಹಲಕಾರಿ ಯೋಚನೆ. ನಮಗೆಲ್ಲ ಗೊತ್ತು ನೀರೊಂದು ಲಿಕ್ವಿಡ್ ಅಂತ. ಆದರೆ ಅದೇ ನೀರನ್ನ ಫ್ರಿಡ್ಜ್ನ ಫ್ರೀಜರ್ ಒಳಗೆ ಇಟ್ರೆ ಅದರ ಸ್ಥಿತಿ ಏನಾಗುತ್ತೆ?
ನಮ್ಮ ಲಿಟಲ್ ಸೈಂಟಿಸ್ಟ್ಸ್ ಇದನ್ನ ಯೋಚಿಸ್ಬೇಕು. ಭೇಟಿಯಾಗೋಣ.